ಅಲ್ಲ ಶ್ರೀಕಾಂತ, ನೀನೇ ವಿಚಾರ ಮಾಡು. ಆ ಮುದುಕಿ ಇಲ್ಲಿ ಬಂತಲ್ಲ, ಖಾಲಿ ಎದಕ್ಕೂ ಉಪಯೋಗ ಇಲ್ಲ ಅನ್ನೋ. ಏನು ಆ ಮುದುಕಿ ಏನು ಪಾರ್ವತಿ ಏನು ನೋಡ್ಕೊಳ್ಳಲೇ ಇಲ್ಲ ಐತಪ್ಪ ಅನ್ನಂಗ ಇಲ್ಲ. ಮೊದಲು ಯಾಕಕ್ಕ ಏನಾಯ್ತು? ಬಿಡ್ಲಾ, ಖಾಲಿ ಪೀಲಿ ಕೆಲಸ ಇಲ್ಲದ ಆ ಮುದುಕಿಲ್ ಬಂದ್ ಕುಂತೈತಿ, ನೀವೊಬ್ಬ ಅಂತ. ಅಲ್ಲ ಪಾರ್ವತಿ, ಸೂಕ್ಷ್ಮವಾಗಿ ನಿನ್ನ ಸೊಸಿಗೆ ಹೇಳು, ಕಳಿಸುವಂತ ಹೇಳು. ಅಲ್ಲ ಅಲ್ಲ ಅತ್ತಿಗೆ, ನಾ ಹಿಂಗೆ ಹೇಳಕತ್ತೈತೆ ಅದನ್ನ. ಅಕ್ಕಿ ಏನ್ ಅನ್ಕೊಳಂಗಿಲ್ಲ. ನಾನು ಹಂಗೆ ಹೇಳಿದ್ರೆ ಅಷ್ಟಕ್ಕೂ ಅದನ್ನ ಯಾಕೆ ಹೇಳ್ಬೇಕು? ಇದ್ರೆ ಇರ್ಲಿ ಬಿಡಿ. ಏನು ನೀನು ನಿನ್ನ ಆಸ್ತಿ ಬೇಡಕ್ ಬಂದ? ತಿನ್ನೋರಾಗಂತೂ ತಿಂತಾರ ಇರ್ತಾರ. ಅದು ಈ ಟೈಮ್ನಾಗ ಬೇಕಂತಾನೆ ಕರೆಸಿರೋದು. ಆದ್ರೆ ನನಗೇನು ಗೊತ್ತಾಗೋದಿಲ್ಲ. ಎಲ್ಲಾ ಮುದುಕಿಗೆ ಗೊತ್ತಾಗೋದು. ನಾಳೆ ಅನ್ನೋರು ನೀನ್ ನೋಡ್ಕೊಂಡು ಹೋಗಿ ಆ ಮುದುಕಿ ನೋಡ್ಕೊಂಡಕ್ಕೆಲ್ಲ ಚಂದಾಗಿ ಅಂತ ಅನ್ನೋರು ನೀವು. ಯಾರು ಹಂಗಂತಾರೆ ಹೇಳ್ರಿ? ಯಾಕೆ ಹಂಗ್ಯಾಕ್ ತಿಳ್ಕೊಂತೀರಿ? ಏನಮ್ಮ ತಿಳ್ಕೊಂತೀಯ ಬಿಡ್ತೀಯ ನೋಡು, ನನಗೆ ಯಾಕೆ ಹಂಗೆ ಅನಿಸ್ತೈತಿ. ನೀನು ಇಂಥ ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ. ಅಯ್ಯೋ ದೇವ್ರೆ, ಅತ್ತಾಗ ನೀವು ಮನೆಯವರಾಗಿ ಹಿಂಗಂದ್ರೆ ಹಿಂಗ್ರಿ ಇಟ್ಕಮ್ಮ ಅಂತ ನಾನು ಅಲ್ಲ, ನಾನು ಅಂತೇನೆ ಬಿಡ್ತೀನಿ. ಅದು ಆಮೇಗಿನ ಮಾತು. ನಿಮ್ಮ ತಮ್ಮ ಹಂಗಂತಾರೇನ್ರಿ? ಹಂಗಾದ್ರೆ ನಿಮ್ಮ ತಮ್ಮನ ಬಗ್ಗೆ ನೀವು ಇಷ್ಟ ಅರ್ಥ ಮಾಡ್ಕೊಂಡಿರೋದಾ? ನಮ್ಮ ತಮ್ಮ ಅನ್ನಲ್ಲ, ನೀನು ನಾಳೆ ನಿನ್ನ ಮಗಳು ಅನ್ನಂಗಿಲ್ಲ. ಅದಕ್ಕೆ ಪಾರ್ವತಿ ಅಂತಾಳೆ ನಾಳೆ, ಅಯ್ಯೋ ನಮ್ಮ ಅಮ್ಮನ ಎಲ್ಲಾ ಬಂದು ನೋಡ್ಕೊಂಡಿದ್ದು, ನೀವೇನು ಇದು ಮಾಡಿದ್ರಿ ಹೋಗಿರಿ ಅಂತ ಅಂದ್ರು. ಅದಕ್ಕ ಅತ್ತಿಗೆ ಯಾರಕ್ಕ ಹಂಗೆ ಅಂತಾಳೆ? ನೀವು ಹಂಗೆಲ್ಲ ತಿಳ್ಕೊಳಕ್ ಹೋಗ್ಬೇಡ್ರಿ. ಅಕ್ಕಿ ಏನು ಹಂಗ ಅನ್ನಂಗಿಲ್ಲ. ನೀವು ಸುಮ್ಮನೆ ಇಲ್ಲದ್ದು ಊಹೆ ಮಾಡ್ಕೋತೀರಿ. ಹೌದಕ್ಕ, ಪಾರ್ವತಿ ಹಂಗೆ ಮಾತಾಡೋ ಹುಡುಗಿಯಲ್ಲ. ಅಯ್ಯೋ ಸುಮ್ಮನಿರು. ಅಕ್ಕಿನೂ ಒಂದ್ ಇಡ್ತಾಳ ಒಂದ್ ಬಿಡ್ತಾಳ. ಪಕ್ಕಾ ಬೆರಕೆ ಹಂಡ ಬೇಕಿ. ನೀನು ಮೊನ್ನೆ ನಿನ್ನ ಅಕ್ಕಿ ಹಂಗಂದ್ಲು ಅಂತ ಹೇಳಿದಕ್ಕ ಮನೆ ಬಿಟ್ಟು ಹೋರ್ ನೀವ ಅನ್ನೋ ಅರ್ಥಕ್ಕೆ ಮಾತಾಡಪ್ಪ ನೀನು ಸಸಿ ಅಂತ ಹೇಳಿದೆ. ಏನಾದರೂ ಅಂದೆ ನೀ? ಅಕ್ಕಿ ಪರಾನೇ ಮಾತಾಡಿದಲ್ಲ. ಸಸಿ ಹೆಚ್ಚಾಗಿ ಹೇಳು, ನಿನಗೆ ಸಸಿ ಪರಾನೇ ಮಾತಾಡಿದ್ದಿ. ಹಿಂಗ ಯಾಕಂದಿ ನೀ ಅಕ್ಕಿಗೆ ಅಂತ ಒಂದ್ ಮಾತ್ರ ಕೇಳ್ದೆ. ಅಲ್ಲ ಅದಕ್ಕ ನನಗೆಲ್ಲ ಗೊತ್ತು, ಪಾರ್ವತಿ ಹಂಗೆ ಮಾತಾಡೋ ಹುಡುಗಿ ಅಲ್ಲಕ್ಕಿ. ನಿನಗೆ ಏನೋ ಅಂದಿಲ್ಲ. ನೀನೇ ಅಕ್ಕಿಗೆ ನಿಮ್ಮ ಅಮ್ಮನ ಕಳಿಸು, ನಿಮ್ಮ ಅಮ್ಮನ ಕರ್ಕೊಂಡು ಹೋಗು ಏನೋ ಅಂದೆ ಅಂತೆ. ನಮಗೆಲ್ಲ ಅಶ್ವಿನಿ ಹೇಳಿದ್ಲು. ಅದಕ್ಕೆ ಆಕೆ ನನಗೆ ಇಲ್ಲಿಂದ ಹೋಗೋ ಅನ್ನೋ ಅಧಿಕಾರ ನಿಮಗಿಲ್ಲ. ಯಾಕಂದ್ರೆ ಇದು ನನ್ನ ಗಂಡನ ಮನಿ ಅಂದಳ ಅಕ್ಕಿ. ಅದ್ರಾಗ ಏನ್ ತಪ್ಪೈತಿ? ಹೌದ್ ತೋರಪ್ಪ. ಏನೋ ಮಾತಾಡಕತ್ತಿದ್ರಿ? ಇದು ಪಾಟೀಲ ಯಪ್ಪ ಮಗನೇ, ಒಂದು 4 ದಿನ ಊರಿಗೆ ಹೋಗ್ಬಿಡ್ತೀನಿ ಅಪ್ಪ ನಾನು. ಯಾಕಂದ್ರೆ ಏನಾಗೈತಂದ್ರೆ ಯಾಕೋ ಒಂಥರ ಎಷ್ಟು ದಿನ ಈಗ ಒಂದು ವಾರ ಆಯ್ತು ನಾನು ಇಲ್ಲಿದ್ದು. ಪಾರ್ವತಿ ಆರಾಮದ. ಈಗ ಅಕ್ಕಿಗೆ ಬಹಳ ತುಂಬಾ ಹೊಟ್ಲಿದ್ದಾಗ ನನ್ನ ಅವಶ್ಯಕತೆ ಐತಿ. ಏನು ಈಗ ಆರಾಮದ ಅಡ್ಡಾಡ್ಕೊಂತ ಮನ್ಯಾಗ. ಏನು ನಾನು ನೋಡಿದ್ನಲ್ಲ, ಪಾರ್ವತಿ ಬಹಳ ಚಂದ ನೋಡ್ಕೊಳಕತ್ತಾಳ ನಿನ್ನ ಹೆಂಡತಿ. ನನ್ನ ಮೊಮ್ಮಗಳನ್ನ ಬಹಳ ಚಂದ ನೋಡ್ಕೊಳಕತ್ತಾಳ ಅನ್ನೋ ಅವಶ್ಯಕತೆನೇ ಇಲ್ಲ ಈಗ ಅಕ್ಕಿಗೆ. ಮತ್ತೆ ನಾನು ಅಷ್ಟೇ ನಾನು ನೋಡ್ಕೋಬೇಕು. ಅಕ್ಕಿ ಕಮಲನು ಬಂದ ಅಕ್ಕಿನ ಚಲೋನೆ ನೋಡ್ಕೊಳಕತ್ತಾಳ. ಪಾಪ ಸುಳ್ಳ ಯಾಕೆ ಅನ್ಬೇಕು? ಅದಕ್ಕೆ ಇರ್ಲಿ, ನಾನು ಊರಿಗೆ ಹೋಗ್ಬಿಡ್ಲಿ ಅಪ್ಪ. ಒಂದು ವಾರ ನನಗೆ ಒಂಥರ ನನಗೆ ಹೋಗಿ ಅಲ್ಲಿ ಮನೆಯಾಗ ಏನೋ ಅಸ್ತವ್ಯಸ್ತ ಆದಂಗ ಅಂತ ಐತಿ. ವಯಸ್ಸಿಗೆ ಬಂದ ಅಮಲ್ಲಿನೂ ಐತಿ, ಅದಕ್ಕೆ ಹೋಗ್ಬೇಕಂತ. ಅಲ್ಲಮ್ಮ ಇರ್ರಿ, ಯಾಕೆ ಬೇಜಾರ್ ಮಾಡ್ಕೊಂತೀವಿ? ಇರ್ರಿ, ನಮ್ಮಕ್ಕ ಹಂಗಂದ್ಲು ಅಂತ ಹೇಳಿ ಬೇಜಾರಾಯ್ತು? ಇಲ್ಲಪ್ಪ, ಅಕ್ಕಿ ಏನಂದ್ಲು ನನಗೆ ಗೊತ್ತಿಲ್ಲ. ನಾನೇ ಹೋಗೋಣ ಅಂತ ಅಲ್ಲಿ ನನ್ನ ಮಗನ ಬಿಟ್ಟು ಬಂದು ಅವನೊಂದು ಜೀವನ ಸಾಕತೈತಿ ಅಂತ ಅಂದ ಅಷ್ಟೇ. ಅವನೇನು ಬಾ ಅಂದಿಲ್ಲ. ಪಾಪ ಮತ್ತೆ ಬಾ ಅಂದ್ರೆ ಎಲ್ಲಿ ಪಾರ್ವತಿಗೆ ಬೇಜಾರಾಗುತ್ತೆ ಅಂತ ಅವನು ಬಾ ಅಂದಿಲ್ಲ. ಆದ್ರೆ ನನಗೆ ಗೊತ್ತಾಗುತ್ತೆ, ಅವನಿಗೂ ನನ್ನ ನೋಡದೆ ನನ್ನ ಬಿಟ್ಟು ಇರಕ್ಕೆ ಆಗೋದಿಲ್ಲ. ಆಮೇಲೆ ಒಂದು ಜಾಗ ಬಿಟ್ಟು ಒಂದು ಕಡೆ ಇರಕ್ಕೆ ಬಹಳ ದಿನದ ಮೇಲೆ ಆಗೋದಿಲ್ಲಪ್ಪ. ಅದಕ್ಕೆ ಪಾರ್ವತಿನ ಅರವಿಂದ್ ಆಯ್ತು, ನಿನ್ನ ಹೆಂಡತಿ ಆಯ್ತು, ಎಷ್ಟು ಚಂದ ನೋಡ್ಕೊಳಕತ್ತೀರಿ. ಏನು ಹಂಗಾಗಿ ಬಿಡಪ್ಪ ಜಾಪಾನ್ ಮಾಡಕ್ತಿರಪ್ಪ. ಇನ್ನು ನಾನು ಬೇಕಿದ್ದು ಮಾಡ್ಲಿ ಅನ್ನೋ ನೋಡ್ಕೊಳ್ಬೇಕು. ಎಲ್ಲರೂ ಅದಿರಿ, ಹಂಗಾಗಿ ನನಗೆ ಅದೊಂದು ಬೇಜಾರು ಏನಿಲ್ಲ. ಇದು ಈಗ ಇಲ್ಲೇ ಇರ್ತಾಳೆ, ಏನ್ 10 ಮಂದಿ ನೋಡ್ಕೊಳಕ್ಕೆ ಅಂತೂ ಅಲ್ಲ ಹೌದಿಲ್ಲ. ಅದಕ್ಕೆ ಇದು ನಾ ಹಂಗಾದ್ರೆ ಊರಿಗೆ ಹೋಗಿ ಬರ್ತೀನಪ್ಪ ಇವತ್ತು. ಹೋಗ್ಬೇಕು ಅನ್ನತ್ರ ಅವರದ್ದು ಏನು ಕೆಲಸ ಐತೆ ಏನೋ ಅಲ್ಲಿ. ನೀನು ಹೋಗಬೇಡ, ಇರು 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 ಅಂತಿ. ಅದಕ್ಕ ಊರಿಗೆ ಹೋಗೋಣ ಅಂತ. ಸರಿ, ಮತ್ತೆ ಒಂದ್ 4 ದಿನ ಬಿಟ್ಟು ಬರ್ರಿ. ಏನು ನಿಮ್ಮಂತ ಹಿರಿಯರು ಇಂಥ ಹೊತ್ನಾಗ ಮನೆಯಾಗ ಇರಬೇಕು. ಆಯ್ತಪ್ಪ, ಬರ್ತೀನಿ. ಹೋಗ್ಕೊಂತ ಇರ್ತೀನಿ. ಅದಕ್ಕೆ ಏನ್ ತಲೆ ಕೆಡಿಸ್ಕೊಳ್ಬೇಡ. ಆಯ್ತು, ಹಂಗಾದ್ರೆ ನಾನು ಆಫೀಸ್ಗೆ ಹೋಗ್ಲಿನ್ರಿ. ನಂದೊಂದ್ ಸ್ವಲ್ಪ ಕೆಲಸದಲ್ಲಿ ಅವಶ್ಯಕತೆ ಐತಿ. ಅದಕ್ಕೆ ನೀವು ಹೋಗಿ ಬರ್ಲಾ ಹುಷಾರಾಗಿ. ಅರವಿಂದ್ಗೆ ಹೇಳ್ತೀನಿ, ನಾನು ನಿಮ್ಮನ್ನ ಕರ್ಕೊಂಡು ಹೋಗಿ ಬಸ್ ಸ್ಟ್ಯಾಂಡ್ಗೆ ಬಿಡು ಅಂತ ಹೇಳಿ. ಇಲ್ಲ, ಊರಿಗೆ ಬಿಟ್ಟು ಬಿಡ್ತಾನೆ ತಗೋರಿ. ಮತ್ತೆ ಬಸ್ ಸ್ಟ್ಯಾಂಡ್ಗೆ ಬಸ್ನಾಗಲಿ ಫ್ರೀ ಟಿಕೆಟ್ ಅಂತ ಹೇಳಿ ಬಹಳ ಗದ್ದಲ ಅಂದ್ರೆ ಗದ್ದಲ. ಸುಮ್ಮನೆ ಯಾಕೆ ಇದು ಮಾಡ್ತೀರಿ? ನಾನು ಅರವಿಂದ್ಗೆ ಹೇಳ್ತೀನಿ, ಅವನು ಊರಿಗೆ ಕರ್ಕೊಂಡು ಹೋಗಿ ಬಿಟ್ಟು ಬರ್ತಾನೆ. ಸರಿ ಆಯ್ತಪ್ಪ, ಹಂಗಾಗ್ಲಿ. ಕಿವಿಗೆ ಹಾಕೊಳ್ಳೋದೊಂದು ಮೆಷಿನ್ ಕೊಡಿಸಿ ಬಹಳ ಚಲೋ ಕೆಲಸ ಮಾಡಿದೀಪ. ಬಹಳ ಖುಷಿ ಆಗತೈತಿ. ನನಗಂತೂ ಎಲ್ಲಾರು ಮಾತು ಕೇಳಕತೈತಿ. ಇಷ್ಟು ದಿನ ನಾ ಏನ್ ಅನ್ಕೊಂಡಿದ್ದೆ ಅಂದ್ರೆ, ನಾ ಕರೆಕ್ಟಾಗಿ ಕೇಳಿಸ್ಕೊತೀನಿ, ಇವರೇ ಕರೆಕ್ಟಾಗಿ ಮಾತಾಡಂಗಿಲ್ಲ. ಇವರೇ ಏನೋ ಅಂದ್ರು ನನಗೆ ಅನ್ನೋ ಲೆಕ್ಕಕ್ಕೆ ಎಲ್ಲರೂ ಕೂಡ ಜಗಳ ಮಾಡ್ತಿದ್ದೆ. ಅದಕ್ಕೆ ಈಗ ಗೊತ್ತಾಯ್ತು ನನಗೆ ನನ್ನ ಕಿವಿ ಬರಬರಿ ಇಲ್ಲ ಅಂತ ಹೇಳಿ. ಇಷ್ಟು ದಿನ ಬರಲೇ ಇಲ್ಲ, ಬರ್ಕೊಂತ ಹೋಗ್ಕೊಂತಿರ್ಬೇಕ್ರಿ. ಇಲ್ಲ, ಮಗಳ ಮನೆಗೆ ಹೋಗಿದ್ದೆ. ಅಲ್ಲಿ ಅವರು ಬೀಗರು ಒಂದೇ ಸಮಯ ಇರಿ 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 ನೀವು ಹೋಗ್ಬೇಡ್ರಿ ಅಂತ ಒಂದೇ ಸಮಯ ಏನ್ ಮಾಡ್ತೀರಾ ಹೇಳಿ. ಮತ್ತೆ ಅದಕ್ಕೆ ಅಲ್ಲಿನೂ ಬಿಟ್ಟು ಬರಂಗೂ ಇದ್ದಿದ್ದಿಲ್ಲ. ಕಡೆಗೆ ನಾನೇ ಇಲ್ಲ, ಮನೆಯಾಗ ಸಸಿ ಹೊಟ್ಲದಾಳ್ರಿ, ಅಲ್ಲಿ ತವರ ಮನೆಗೆ ಕಳಿಸಿನಿ. ನಾನು ಕಳಿಸಿದ ಆಗಿನಿಂದ ಹೋಗೇ ಇಲ್ಲ ನೋಡ್ಕೊಂಡು ಬರಕ್ಕೆ. ಅದಕ್ಕೆ ಒಂಚೂರು ಹೋಗಿ ನೋಡ್ಕೊಂಡು ಬರಬೇಕು. ಇಲ್ಲ ತೋರಿ, ಮನೆ ಕಡೆ ಯಾರು ಇಲ್ಲ ಅಂದ್ರೆ ನಡೆಯಂಗಿಲ್ಲ ಅಂತ ಹೇಳಿ ಬಂದೆ. ಅಲ್ಲ, ಅಷ್ಟು ಗಂಟು ಬಿದ್ದಿದ್ರಿ ಇರಿ ಇರಿ ಅಂತ ಹೇಳಿ. ಭಾರಿ ಪುಣ್ಯ ಮಾಡಿದ್ರೆ ಬಿಡ್ರಿ. ಅಲ್ಲ, ಅಂತ ಮೈ ಕೊಟ್ಟಿರಲ್ಲ ನೀವು ನಿಮ್ಮ ಮಗಳನ್ನ ಹೇಳ್ರಿ. ಬಾಳ ಚಲೋ ಅದಾಡ್ರಿ. ಪಾರ್ವತಿ, ನಾನು ಬರ್ತೀನಿ. ಅಯ್ಯೋ, ಹೋಗೇ ಬಿಟ್ರಲ್ಲ. ಇಲ್ಲ, ಬಹಳ ಅವರು 10 ಆಫೀಸ್ಗೆ ಹೊಂಟು ನಿಂತು. ನಾನ ಇರಿ ಇರಿ
ಅಂದಿದ್ದಕ್ಕೆ ಅಂದ್ರೆ ಮಾತಾಡೋದಿದ್ದಲ್ರಿ ಅವ್ರ ಜೋಡಿ, ಹಾಗಾಗಿ ನಿಂತಿದ್ರು ಅಷ್ಟೇ. ಅದಕ್ಕೆ ಈಗ ಹೋದ್ರ ನೋಡ್ರಿ. ಇದು ಪಾರ್ವತಿ, ಒಂದ್ ಸ್ವಲ್ಪ ಚಾ ತಗೊಂಡ್ ಬರುವ, ಅಕ್ಕಾರ ಬಂದಾರ. ಇದೆಲ್ಲ ಏನು ಬೇಡ್ರಿ, ಕುಡ್ದೇ ಬಂದಿನಿ. ಈಗಾದ್ರೂ ನೀವು ಬಿಡಂಗಿಲ್ಲ ಪತ್ತಾಕ. ಮತ್ತೆ ಆರಾಮದಿರಲ್ರಿ? ಮಗಳು ಹೆಂಗಿದ್ದಾಳೆ? ಆರಾಮದಾಳೇನ್ರೇನು? ಅನು ಆರಾಮದಾಳ ನೋಡ್ರಿ. ಅಯ್ಯೋ, ಇಲ್ಲಿ ಇದ್ದಿದ್ದು ಆರಾಮಿಲ್ದಂಗೆ ಇರ್ತಾಳೇನ್ರಿ? ಆರಾಮ್ ಇರ್ತಾಳ ಬಿಡ್ರಿ. ಏನ್ ಕಡಿಮೆ ಆಗೈತಿ ರಾಣಿಗತೆ, ಕಾಲ್ ನೆಲಕ್ಕೆ ಇಡ್ಲಾರ್ದಂಗ್ ನೋಡ್ಕೊಂತೀರಿ ಬಿಡ್ರಿ. ಅಲ್ಲ ಸುಳ್ಳಲ್ಲ, ನಮ್ಮ ಮನ್ಯಾಗೂ ಹಂಗ ಅದಾ ಬಿಡ್ರಿ. ಸುಳ್ಳು ಯಾಕಂದಕ್ಕೂ ಮತ್ತೆ ಅಲ್ಲಿನೂ ಸಹ ಪಾಪ ಏನು ಒಂದು ಕೆಲಸ ಹಚ್ಚಿಲ್ಲ, ಏನಿಲ್ಲ. ಹೊಟ್ಲಿ ಅದ ಅಂದಾಳ, ಅದೇ ಅನ್ನೋ ಕಾರಣಕ್ಕೆ ಅಯ್ಯೋ ನನ್ನ ಮಗಳು ಇರೋ ಮಟ್ಟ ಅಷ್ಟು ಚಂದ ನೋಡ್ಕೊಂಡ್ಲು. ಈಗ ಇದಕ್ಕ ಅಲ್ಲಿ ಗಂಡನ ಮನೆ ಮದುವೆ ಮಾಡಿಕೊಟ್ಟಿ ಅಂತ ಬಿಡ್ರಿ, ಇಲ್ಲಿ ಬಂದಾಳ. ಎಷ್ಟೊಂದು ಚಲೋ ಅದಾಳಂದ್ರ ಕರೆ ಕೊಟ್ಟಿದ್ದ ಮನೆ ಎಷ್ಟು ಚಲೋ ಐತ್ರಿ. ಏನು ಅವರ ಅತ್ತಿ ಅಂಗಯ್ಯ ಹಿಡ್ಕೊಂಡು ನೋಡ್ರಿ. ಕರೆನ ಮತ್ತ ಅವರ ಗಂಡನು ಅಷ್ಟೇ ಬಹಳ ಪ್ರೀತಿಯಿಂದ ನೋಡ್ಕೊಂತಾನೆ, ಬಹಳ ಪ್ರೀತಿಯಿಂದ ನೋಡ್ಕೊಂತಾನೆ. ಆ ಹುಡುಗಿರಿ, ಆ ಹುಡುಗಿ ಅಂತಾನೆ ಅದು ಎಂತ ಹಚ್ಕೊಂಡೈತಿ ಅಂತೀರಿ? ಅಯ್ಯೋ ಬಹಳ ಹಚ್ಕೊಂಡೈತಿ ಹುಡುಗಿ. ಹೌದಾ? ಅಲ್ಲಿ ಹೊಳ್ಳಿ ಹೋಗಕ್ಕೆ ಹೋಗಬೇಡಿ ಸದ್ಯಕ್ಕೆ, ಯಾಕಂದ್ರೆ ಅತಿಶಯ ಹೋಗೋದ್ರಿಂದ ಏನಾಗ್ಬಿಡ್ತೈತೆ ಅಂದ್ರೆ ಸುಮ್ಮನೆ ಇಲ್ಲದೆ ಇರೋ ಒಂದು ಮಾತು ಬರಕ್ಕೆ ನಿಂತಿರ್ತವೆ. ಓ, ನಾನು ಹೋಗೋದಿಲ್ರಿ, ಅವರೇ ಬಾ 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 ಅಂತ ಇದ್ದಾರೆ. ಹಂಗಾಗಿ ನಾನು ಒಳ್ಳೆ ಅಂದ್ರೆ ಕೇಳುವಲ್ರಿ. ಪುಣ್ಯ ಮಾಡೇ ಬಿಡ್ರಿ, ನಿಮ್ಮ ಮಗಳು ನೋಡ್ರಿ, ಅದು ಎರಡನೇ ಸಂಬಂಧ ಆದ್ರೂ ಅಷ್ಟು ಚಲೋ ಮನೆ ಸಿಕ್ಕೈತಲ್ಲ, ಅದನ್ನ ಹೇಳ್ರಿ. ಹ್ಞೂನ್ರಿ, ನಾ ಮಾಡಿದ ಪುಣ್ಯನೋ ಅಥವಾ ನನ್ನ ಮಗಳು ಮಾಡಿದ ಪುಣ್ಯನೋ ಗೊತ್ತಿಲ್ಲ. ಪುಣ್ಯ ಬಹಳ ಮಾಡಿರಲ್ಲ, ಅದಕ್ಕೆ ಸಿಕ್ಕಿರ್ಬೇಕು. ಮತ್ತೆ ಅಂದಲ್ಲೇ ಒಳ್ಳೆಯವರಿಗೆ ಒಳ್ಳೆ ಮನೆ ಸಿಗೋದು. ಚಾ ಹಾಕಿತ್ತೇನಾ? ಹಾ, ಇಟ್ಟೇನಮ್ಮ. ಅಂದಂಗ ಇನ್ನೊಂದು ವಿಚಾರ ರೀ, ನನ್ನ ಸೊಸಿ ಹೊಟ್ಲದಾಳ ನೋಡ್ರಿ. ಅಯ್ಯೋ, ಅದು ಎಷ್ಟು ದೇವರಿಗೆ ಬೇಡ್ಕೊಂಡಿದ್ನೋ ಏನೋ, ಅದು ದೇವರು ಫಲ ಕೊಟ್ಟರೋ ಏನೋ, ಕೊಟ್ಟ ಗೊತ್ತಿಲ್ಲ. ನನ್ನ ಸೊಸಿ ಹೊಟ್ಲದಾಳ ನೋಡ್ರಿ. ನನಗೆ ಬಹಳ ಒಂದು ಖುಷಿ ನೋಡ್ರಪ್ಪ, ನಿಜವಾಗ್ಲು. ಅದೇ ಹೊಟ್ಲದಾಳೇನು? ಹಾ ರೀ, ಹೊಟ್ಲದಾಳ್ರಿ. ಈಗ ಮತ್ತೆ ಅದೇ ಮತ್ತೆ 2 ತಿಂಗಳು ಆತನ. ಓ ಹೌದೇನ್ರಿ? ಆಗ್ಲಿ, ಒಳ್ಳೇದಾಗ್ಲಿ. ಹೆಂಗ ಒಟ್ಟ ದೇವರು ಕಣ್ಣು ಬಿಟ್ನಲ್ರಿ. ನಾನಂತೂ ಅಯ್ಯೋ, ಅದು ಎಷ್ಟು ಸಲ ದೇವರ ಕಡೆ ಬೇಡ್ಕೊಂಡೆ. ಪಾಪ ಹುಡುಗಿಗೂ ಒಂದು ಕೊಡಪ್ಪ ದೇವ್ರೆ, ಯಾಕಂದ್ರೆ ಮಕ್ಕಳ ಮರಿ ಇಲ್ಲ ಅಂದ್ರೆ ಅದೊಂದು ಜೀವನಾನೇ ಅಲ್ಲ. ಪಾಪ ಅವರಿಗೂ ಕೊಡಪ್ಪ ದೇವ್ರೆ ಅಂತ ಹೇಳಿ ಅದು ಎಷ್ಟು ಸಲ ಬೇಡ್ಕೊಂಡೆ. ಓ, ನೀವು ಬಹಳ ಭಕ್ತಿಯಿಂದ ದೇವರ ಕಡೆ ಬೇಡ್ಕೊಂಡ್ರಲ್ಲ, ಅದಕ್ಕೆ ದೇವರು ವರ ಕೊಟ್ಟ ಅನಿಸ್ತು. ಆಯ್ತು, ನನಗಂತೂ ಏಕೈ ಪಾರ್ವತಿದು ಆತು, ಅವರವು ಆತು, ಏನೂ ಇಲ್ಲ, ಏನೂ ಇಲ್ಲ. ಆರಾಮದೇನವಾ ಪಾರ್ವತಿ? ಆರಾಮಿದ್ದೀನಿ ನೋಡ್ರಿ. ನೀವು ಆರಾಮಿದ್ದೀರಲ್ರಿ? ಹಾ, ನಾನು ಆರಾಮ್. ಅದೇನವ ಮತ್ತೇನ್ ಸಮಾಚಾರ? ಏನಂತ ಮಗ ಆರಾಮದಾನೆ? ಮಗಂದ ಏನಿಲ್ರಿ ಸಮಾಚಾರ. ಅಮ್ಮ ಚಲೋ ನೋಡ್ಕೊಳಕತ್ತಾರಲ್ರಿ, ಹಂಗಾಗಿ ಅವನು ಟೆನ್ಷನ್ ಬಿಟ್ಟು ಆರಾಮದಾನ ನೋಡ್ರಿ. ಬಹಳ ಹುಷಾರಿರ್ಬೇಕು. ನೀನು ಬಹಳ ಹುಷಾರಿರ್ಬೇಕು. ಏನು ಆರೋಗ್ಯದ ಕಡೆ ಲಕ್ಷ ಕೊಡು. ಏನೇ ತಿನ್ಬೇಕಂದ್ರೆ ನೀ ಅತ್ತಿನ ಕೇಳು, ಇದು ಮಾಡು ನೀನು, ಯಾಕಂದ್ರೆ ಅವರಿಗೆ ಗೊತ್ತಿರ್ತೈತಿ ಯಾವ್ದು ಚಲೋ ಯಾವ್ದು ಕೆಟ್ಟ ಅಂತ ಹೇಳಿ. ಏನು ಪಾರ್ವತಿ ಹೆರಿಗೆ ಆಗಿಮಟ್ಟನು ಈ ಅಮ್ಮರ್ ಇಲ್ಲೇನಾ? ಆದ್ರೂ ತಡ್ಕೊಂಡ್ರಲ್ಲ ಹೇಳ್ರಿ ನೀವು. ಕಿವಿ ಕೇಳಲ್ಲ, ಏನಿಲ್ಲ, ವಟ ವಟ ಹಚ್ಕೊಂಡು ನಾವೊಂದು ಮಾತಾಡಿದ್ರೆ ಅವರೊಂದು ಮಾತಾಡ್ತಾರೆ, ನಾವೊಂದು ಮಾತಾಡಿದ್ರೆ ಅವರು ಒಂದು ಮಾತಾಡ್ತಾರೆ. ಇದನ್ನ ಕೇಳಿಸ್ಕೊಂತಿರ್ತಿರಲ್ಲ ನೀವು, ಗಟ್ಟಿ ಬಿಡ್ರಿ. ಮತ್ತೆ ನಂದೆಲ್ಲ ಕಿವಿ ಕೇಳಿಸ್ತೈತಿ. ಏನು ಕಿವಿಗೆ ಮಷಿನ್ ಹಾಕಿಸ್ಕೊಂಡಿದ್ದೀನಿ, ಅದೇ ಪಾಟೀಲ್ ಅಣ್ಣವ್ರು ತಂದು ಕೊಟ್ಟಾರ. ಪಾಪ ಸುಳ್ಳು ಯಾಕೆ ಅನ್ಬೇಕು, ಪಾಟೀಲಪ್ಪ ಕಿವಿಗೆ ಮಷಿನ್ ತಂದು ಕೊಟ್ಟಾಗಿಂದ ಕಿವಿ ಬಹಳ ಚಲೋ ಕೇಳಿಸ್ತಾ ಇದೆ. ಹೌದಾ? ಚಲೋ 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 ಆತ್ರಿ, ಒಳಗಾತ್ರಿ. ಹಂಗಾರ ತಗೋರಿ, ಒಟ್ಟಿ ಎಲ್ಲಾರು ಆರಾಮಿದ್ರೆ ಸಾಕ್ರಿ. ನಿಮ್ಗೆ ಬಹಳ ಖುಷಿಯಾಗಿರ್ಬೇಕಲ್ಲ? ಖುಷಿ ಆಗ್ಲಾರ್ದಿತ್ತು ಮತ್ತೆ ನಾನೇನು ಹೆರಿಗೆ ಆಗೋ ಮಟ್ಟ ಇಲ್ಲೇ ಇರೋದಿಲ್ಲ. ಈಗ ನಾನು ಊರಿಗೆ ಹೊಂಟಿದ್ದೆ, ಹೋಗಿ ಮತ್ತೆ ಒಂದು 15-20 ದಿನ ಬಿಟ್ಟು ಬರೋದಾದ್ರೆ ಬರ್ತೀನಿ. ಯಾಕಂದ್ರೆ ನನಗಿಂತ ಹೆಚ್ಚಂತೆ ಇವರೇ ನೋಡ್ಕೊಳಕತ್ತಾರಲ್ಲ